ನಮಸ್ಕಾರಗಳು. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ನಾವು ಮುಂದಿನ ಕಥೆಯನ್ನು ಓದುವ. ಲೆಟ್ ಅಸ್ ಗೋ ಥ್ರೂ ದ ಸ್ಟೋರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ದ ಕಂಟಿನ್ಯೂಯೇಷನ್ ಆಫ್ ಪ್ರಾಮಾಣಿಕ ಬಾಲಕ. ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ. ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು. ಇದರಿಂದ ಇದು 1947 ಆ ಮುಂಚಿನ ಕಾಲದ ಸಮಯ. ಆವಾಗ ಎಲ್ಲರೂ ಸೇರಿ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕಾಲ. ಆ ಸಮಯದಲ್ಲಿ ಈಗ ನಿಮಗೆ ಒಂದು ಚಿತ್ರ ಬಿಡಿಸೋದು ತುಂಬ ಇಷ್ಟ ಇರ್ತದೆ ಮಕ್ಕಳೇ. ಆವಾಗ ಏನು ಮಾಡ್ತೀರಾ? ಯಾವಾಗಲೂ ಏನಿದ್ರು ಸುಮ್ಮನೆ ಕೂತ್ಕೊಳ್ಳೋದಾದರೂ ಒಂದು ಚಿತ್ರ ಬಿಡಿಸ್ತಾ ಇರ್ತೀರ ಅಲ್ವಾ? ಹಾಗೆ ಶಾಸ್ತ್ರೀಜಿಯವರಿಗೆ ಗಾಂಧೀಜಿಯ ನೇತೃತ್ವದಲ್ಲಿ ನಡೆಯುವ ಚಳುವಳಿಗಳು ಇದು ಆಕರ್ಷಿಸಿದವು. ಸೊ ಇಟ್ ವಾಸ್ ಅ ಟೈಮ್ ಆಫ್ ಫ್ರೀಡಮ್ ಸ್ಟ್ರಗಲ್ ಆಫ್ ಅವರ್ ಕಂಟ್ರಿ ಭಾರತ್. ಓಕೆ, ಆ್ಯಂಡ್ ಡ್ಯೂರಿಂಗ್ ದಿಸ್ ಟೈಮ್, okay, children, when you are interested in something like a hobby of drawing or something, if you are interested in drawing, you will be always drawing it and you will be into it. So in a similar way, Shastriji was attracted. Okay, what was he attracted? Whatever the movements were taking place for the freedom struggle of our country, he was attracted towards it. So under the guidance of Gandhiji, whatever the movements were taking place, Shastriji was attracted towards it. So it was mainly for our freedom, the freedom of our country. ದೇಶ ಪ್ರೇಮ ಅವರಲ್ಲಿ ಪುಟಿದೆದ್ದಿತು. ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಸೆನ್ಸ್ ಆಫ್ ಪೇಟ್ರಿಯಾಟಿಸಮ್, ದೇಶ ಪ್ರೇಮ ಇಸ್ ಪೇಟ್ರಿಯಾಟಿಸಮ್, ವಾಸ್ ಡೆವಲಪ್ಡ್ ಇನ್ ಶಾಸ್ತ್ರೀಜಿ. ಓಕೆ, ಆಗ ಡ್ಯೂರಿಂಗ್ ದ್ಯಾಟ್ ಟೈಮ್ he accompanied, ಒಡನಾಟದಲ್ಲಿ ಮೀನ್ಸ್ he accompanied Gandhiji in various movements. So he accompanied Gandhiji in various movements. ಪಾಲ್ಗೊಂಡರು means participated. He participated into most of the movements that was conducted by Gandhiji. ಹೀಗೆ ಎಲ್ಲ ನಡೆದು ಇಡೀ ದೇಶದಲ್ಲಿ ಚಳುವಳಿಗಳು ಎಲ್ಲ ನಡೆಸಿ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವು ದೊರೆಯಿತು. ಅಂತೂ 1947 ಆಗಸ್ಟ್ 15 ಭಾರತ ದೇಶ ಸ್ವತಂತ್ರ ದೇಶವಾಯಿತು. ಸೊ ಫೈನಲಿ ಇನ್ ದ ಇಯರ್ 1947, August 15th, our country Bharat got independence. So it became an independent nation. Swatantra Deshavaitu means independent nation. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಹೌದಾ, ಪ್ರಥಮ ಪ್ರಧಾನಮಂತ್ರಿ ನಮ್ಮದು ಜವಾಹರ್ಲಾಲ್ ನೆಹರು. ಆ ಸಮಯದಲ್ಲಿ ಇವರು ರೈಲ್ವೆ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಶಾಸ್ತ್ರೀಜಿಯವರು. ಸೊ ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಅ ಇಂಡಿಪೆಂಡೆಂಟ್ ಭಾರತ್ ವಾಸ್ ಜವಾಹರ್ಲಾಲ್ ನೆಹರು. ಆ್ಯಂಡ್ in the Ministers Association, Lal Bahadur Shastriji was our railway minister. He worked as a railway minister. Karya means work, ನಿರ್ವಹಿಸಿದರು means
he completed. So he worked as a railway minister. ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಹೌದಾ ಮಕ್ಕಳೇ? ಈಗ ನೋಡಿ, ಈಗ ಒಂದು ಆಟದ ಸಾಮಾನು ಇಟ್ಕೊಂಡು ನೀವು ಆಡ್ತಾ ಇರ್ತೀರ, ಅದು ಒಡೆದೋಯ್ತು. ನಿಮ್ಮ ತಪ್ಪನೇ ನಿಮ್ಮ ಕೈಯಲ್ಲಿರುವಾಗ ಆಡುವಾಗನೇ ಹೊಡೆದೋಯ್ತು. ಏನು ಮಾಡ್ತೀರಾ? ಇದು ನಾನು ಹೊಡೆದದ್ದಲ್ಲ, ಕೈ ತಪ್ಪಿ ಜಾರಿ ಬಿತ್ತು, ಇಲ್ಲಿದೆ ಯಾರಾದರೂ ಬೇರೆಯವರ ಮೇಲೆ ಹಾಕ್ತೀರಾ. ಹೌದಾ? ಸೊ ವೆನ್ ಯು ಆರ್ ಪ್ಲೇಯಿಂಗ್ ವಿತ್ ಅ ಸ್ಮಾಲ್ ಟಾಯ್, if you have a toy in your house and if you are playing with it, if it got broken, so what you would do? You will say, no, by mistake it fell from my hand, or some other person had spoiled my toy. You will say this, isn't it? But here Shastriji was one who, even if it wasn't his mistake, ತಪ್ಪು ತಮ್ಮಲ್ಲದಿದ್ದರೂ, even if it wasn't his mistake, he accepted his mistake. During that time, that is when he was the railway minister, there was a railway accident. Okay? And even if it wasn't his mistake, he accepted it and he resigned, means he left the job of being the minister, and later on he became the prime minister. Okay, after Nehru ji, he became our prime minister, and he gave his service for our nation being a prime minister. ಕೇವಲ 18 ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು. ಇದರಿಂದ ನೋಡಿ, ನಮಗೆ ಅವರು ಪ್ರಾಮಾಣಿಕತೆ ಮತ್ತು ದೇಶಪ್ರೇಮ ಈ ನಡವಳಿಕೆಗಳಿಂದ ಇಡೀ ನಮ್ಮ ದೇಶದಲ್ಲಿ ಇವರ ಮಾತು ಇಂದು ಕೂಡ ನಾವು ಪ್ರಾಮಾಣಿಕತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನು ನೆನೆಸ್ಕೊಡ್ತೇವೆ. ಹಾಗೆ ಸೊ ಓನ್ಲಿ ಇನ್ 18 months this time he showed us his honesty and the patriotism. ನಡವಳಿಕೆ means attitude. His attitude of being honest and patriotism was known for the entire country. ದೇಶದೆಲ್ಲೆಡೆ means entire country. ಮನೆ ಮಾತಾದರು means each and every person in a house knew it and spoke about it. Okay? ತಪ್ಪು ಮಾಡಿದರೂ ತಪ್ಪನ್ನು ನಾವು ಒಪ್ಕೊಳ್ಳೋದು, ಇದೊಂದು ದೊಡ್ಡ ಗುಣವನ್ನು ನಾವು ನಮ್ಮಲ್ಲಿ ಪಳಗಿಸಬೇಕು. ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ, ಶಾಂತಿದೂತರಾಗಿ, ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು. ಕೀರ್ತಿ ಮೀನ್ಸ್ ಗ್ಲೋರಿ, ಪತಾಕೆ ಮೀನ್ಸ್ ಫ್ಲಾಗ್, ಹಾರಿಸಿದರು ಮೀನ್ಸ್ hoisted. So you can see that glory of our nation was taken to heights by Shastriji. So because of his efficient ruling and non-violence and patriotism, the glory of our nation was taken to greater heights. ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು. ಇವರು ಈ ಜೈ ಘೋಷವಾಕ್ಯ ಈಗಲೂ ಕೂಡ ನಾವು ನೆನೆಸ್ಕೋತೇವೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಇವರು ಹೇಳಿರು. ಈಗ ಇನ್ನೂ ನಮ್ಮ ಮನದಲ್ಲಿ ಉಳಿದಿದೆ ಈ ವಾಕ್ಯ. So this slogan, that is, he encouraged the youth and the farmer
of our country, and this has been imprinted into our mind of the people. Jana means people, mana means mind, and ulitu means remained. So this particular slogan still remained in the minds of the people. ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಸೊ ಶಾಸ್ತ್ರಿಜಿ was honored for the service he had given for our nation, Bharata. Our government had awarded him with Bharata Ratna. ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಕತೆ. ಇಲ್ಲಿಂದ ನಮಗೆ ಏನು ಕಲಿಬೇಕಂದ್ರೆ, ನಾವು ಪ್ರಾಮಾಣಿಕವಾಗಿ ಇರಬೇಕು, ಯಾವತ್ತೂ ಸತ್ಯವನ್ನು ಹೇಳಬೇಕು. ಇಟ್ ರಿಕ್ವೈರ್ಸ್ ಅ ಗ್ರೇಟ್ ಕರೇಜ್ ಟು ಬಿ ಟ್ರೂತ್ಫುಲ್ ಇನ್ ಟುಡೇಸ್ ಲೈಫ್. ಸೊ ಈವನ್ ಇಫ್ ಇಟ್ ಈಸ್ you feel very sad also, you have to accept the truth and you should be honest. So this is what we learn from this chapter, and we have to follow this. ಪದಗಳ ಅರ್ಥ. ಅರ್ಥ ಮೀನ್ಸ್ ಮೀನಿಂಗ್, ಪದಗಳು ಮೀನ್ಸ್ ವರ್ಡ್ಸ್. ಪ್ರವೇಶಿಸು, ಎಂಟ್ರಿ, ಒಳಗೆ ಹೋಗು, ಗೋ ಇನ್ಸೈಡ್. ಓಕೆ, entry point, you can see in a building or your home, if you want an entry point, you have to enter into your home, means you have to go inside your house, isn't it? That's what they have given the meaning. ಪ್ರಾಮಾಣಿಕತೆ, ನಂಬಿಕೆಗೆ ಅರ್ಹ. ಪ್ರಾಮಾಣಿಕತೆ means honesty, and ನಂಬಿಕೆಗೆ ಅರ್ಥ, ನಂಬಿಕೆ means believe, so it is like believable. ಒಡನಾಟ, ಸಹವಾಸ. ಒಡನಾಟ is accompany, ಸಹವಾಸ ಬೀಯಿಂಗ್ ಫ್ರೆಂಡ್ಲಿ, ಜೊತೆಯಲ್ಲಿರುವುದು. ಪತಾಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ನೇಮ್ಸ್ ಫಾರ್ ಫ್ಲ್ಯಾಗ್. ಪತಾಕೆ, ಬಾವುಟ, ಧ್ವಜ. ಚಳುವಳಿ, ಟಿಪ್ಪಣಿ, ಚಳುವಳಿ, ಸಾಮೂಹಿಕ ಹೋರಾಟ, ಸತ್ಯಾಗ್ರಹ. Chaluwali is nothing but movement. You can imagine there will be a crowd of people, there will be an unity, and they will be fighting for a cause or a purpose. So samuhika means a crowd of people who are fighting for a cause. There will be a unity among these people and they are fighting for a cause. Exact meaning satyagraha. Mantri Mandala, ಅಸೋಸಿಯೇಷನ್ ಆಫ್ ಮಿನಿಸ್ಟರ್. ಓಕೆ, ಮಂತ್ರಿಗಳ ಸಮಿತಿ. ಘೋಷಣೆ, ಗಟ್ಟಿಯಾಗಿ ಹೇಳುವುದು, ಸಾರುವುದು. ಘೋಷಣೆ is slogan, saying loudly. This means ಗಟ್ಟಿಯಾಗಿ means loudly, ಹೇಳುವುದು means saying loudly, ಸಾರುವುದು. ರಾಜೀನಾಮೆ, ರಾಜೀನಾಮೆ means resignation. So resignation, what it is, they have explained in detail. That is, you will be writing a letter on your own that you do not want this particular job or place or the post, etc. ಮೊದಲಾದವುಗಳಿಂದ means etc. So you want freedom. ಬಿಡುಗಡೆ is nothing but freedom. ಸೊ ಉದ್ಯೋಗ, ಸ್ಥಾನ, ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದು ಕೊಡುವ ಪತ್ರ. ಸೊ ಯು ಆರ್ ಅಗ್ರೀಯಿಂಗ್ ಆ್ಯಂಡ್ ರೈಟಿಂಗ್ ಅ ಲೆಟರ್ ಸೇಯಿಂಗ್ ದಟ್ ಯು ವಾಂಟ್ ಫ್ರೀಡಮ್, ಆಸ್ಕಿಂಗ್ ಫಾರ್ ಫ್ರೀಡಮ್ ಫ್ರಮ್ ದ ಪೋಸ್ಟ್. ಅಧಿಕಾರ ಮೀನ್ಸ್ ಪೋಸ್ಟ್ ಆರ್ ಜಾಬ್ ಆರ್ ದ ಸ್ಥಾನ ಮೀನ್ಸ್ ಪ್ಲೇಸ್. ಮೊದಲಾದವುಗಳಿಂದ means etc. from all of this. Okay, so this will
end the meaning of the chapter Pramanika Balaka.